ಡಿಯರ್ KCET ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು KCET 2024 ರಿಸಲ್ಟ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಅಪ್ಡೇಟ್ಸ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತಾಯಿದ್ದೀನಿ. ಸೊ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ನೀವು ಯಾರ್ಯಾರು KCET ಎಕ್ಸಾಮ್ನ ಬರೆದಿದ್ದಾರೋ ಸೊ ಅವ್ರಿಗೆಲ್ಲ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಈ ವಿಡಿಯೋನ. ಅವ್ರಿಗೂ ಕ್ಲಾರಿಟಿ ಸಿಗುತ್ತೆ. ಇವಾಗ ಶಿಕ್ಷಣ ಇಲಾಖೆಯಿಂದ ಬಂದಿರೋ ಮಾಹಿತಿ ಪ್ರಕಾರ ನಾನು ಇವಾಗ ಹೇಳ್ತಾ ಹೋಗ್ತೀನಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ರಿಸಲ್ಟ್ ಬಗ್ಗೆ ಮಾಹಿತಿನ ಕೊಡ್ತೀನಿ ಇವಾಗ. ಸೊ ಕೇರ್ಫುಲ್ಲಾಗಿ ನೋಡಿ ವಿಡಿಯೋನ, ಎಲ್ಲೂ ಸ್ಕಿಪ್ ಮಾಡೋಕ್ಕೋಗ್ಬೇಡಿ. ನೋಡಿ, ಅಕಾರ್ಡಿಂಗ್ ಟು KEA ಪ್ರಕಾರ ಈ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಡೇಟ್ನ ನಾನು ಹೇಳ್ತೀನಿ. ಸೊ ಅವರು ಹೇಳಿದ್ದಾರೆ ಮುಂದಿನ ವೀಕಲ್ಲಿ ಈ ರಿಸಲ್ಟು ಬರುತ್ತೆ. ವಿತಿನ್ ಜೂನ್ 1 ಜೂನ್ 7 ಒಳಗಡೆ ನಿಮ್ಮ ರಿಸಲ್ಟ್ ಬರುತ್ತೆ. ಜೂನ್ 1 to 7 ನೋಡಿ, ಈ ದಿನಾಂಕದಲ್ಲೇ ನಿಮ್ಮ ರಿಸಲ್ಟ್ ಬರುತ್ತೆ. ಸೊ ಅದರಲ್ಲಿ ಯಾವ ದಿನಾಂಕದಂದು ಬರುತ್ತೆ ಅಂತ ಕೇಳೋದಾದರೆ ನೋಡಿ, ಕನ್ಫರ್ಮ್ ಇರುವಂಥ ಡೇಟ್ ಹೇಳ್ತೀನಿ. ಸೊ ಇದನ್ನು ಎಲ್ಲರೂ ಗಮನವಿಟ್ಟು ಕೇಳಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ. ನೋಡಿ, ನಿಮ್ಮ ರಿಸಲ್ಟು ಜೂನ್ 2ನೇ ತಾರೀಕು ನಿಮ್ಮ ರಿಸಲ್ಟ್ ಬರೋ 90% ಚಾನ್ಸಸ್ ಜೂನ್ 2ಕ್ಕೆ ಇದೆ. ಸೊ ವ್ಯಾಲ್ಯೂಮ್ ಕೇಳಿಸ್ತಾ ಇಲ್ಲ, ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ. ನೋಡಿ, ಜೂನ್ 2 ನಿಮ್ಮ ರಿಸಲ್ಟ್ ಡೇಟ್ ಆಗಿರುತ್ತೆ. ಅಂದರೆ ಈ ಮಂಡೇ ನಿಮ್ಮ ರಿಸಲ್ಟ್ ಬರುವ 90% ಚಾನ್ಸಸ್ ಇದೆ. ಸೊ ಅದು ಸ್ಕಿಪ್ ಆದರೂ ಜೂನ್ 5 ಅಂತೂ ಕನ್ಫರ್ಮ್. ನೋಡಿ, ನಾನು ಕೊಡ್ತಾ ಇರೋ ಡೇಟು ಜೂನ್ 2 ಮತ್ತು ಜೂನ್ 5. ಸೊ ಜೂನ್ 2ನ್ನು ನೀವು ಅಫಿಷಿಯಲ್ ಅಂದ್ಕೊಳ್ಳಿ. ಜೂನ್ 2ಕ್ಕೆ ಪಕ್ಕ ನಿಮ್ಮ ರಿಸಲ್ಟ್ ಬರುತ್ತೆ. ಸೊ ನೋಡಿದ್ರಲ್ಲ, ಈ ವಿಡಿಯೋದಲ್ಲಿ ನಿಮಗೆ ರಿಸಲ್ಟ್ ಬಗ್ಗೆ ಮಾಹಿತಿನ ಕೊಟ್ಟಿದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್, ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮುಂದೆ ಏನೇ ಅಪ್ಡೇಟ್ಸ್ ಬಿಟ್ಸು ನಿಮಗೆ ಇಮಿಡಿಯೇಟ್ಲಿ ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತಿದ್ದೀನಿ. ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಮ ರಿಸಲ್ಟ್ ಜೂನ್ 2 ತಪ್ಪಿದರೆ 10% ಚಾನ್ಸಸ್ ಅಂದರೆ ಅದು ಜೂನ್ 5 ಆಗಿರುತ್ತೆ. ಸೊ ಅಷ್ಟೇ ಕನ್ಫರ್ಮ್. ಇನ್ನೆಲ್ಲೂ ಬೇರೆ ಅಲ್ಲಿ ಇಲ್ಲಿ ಕೇಳೋಕೆ ಹೋಗಬೇಡಿ. ಸೊ ಯಾವುದೇ ರೀತಿಯ ಸುಮ್ಮನೆ ಹೇಳ್ತಾ ಇದ್ದಾರೆ. ಸೊ ಅದು ಯಾವುದು ನಂಬೇಡಿ. ನಾನು ಹೇಳೋ ಡೇಟನ್ನು 2 ನೆನಪಿಟ್ಕೊಳ್ಳಿ. 2 ಮತ್ತು 5ನೇ ತಾರೀಕಿಗೆ ನಿಮ್ಮ ರಿಸಲ್ಟು ಬರುತ್ತೆ.